ನೋಡಿ ವಿದ್ಯಾರ್ಥಿಗಳೇ, ಈಗ ನಿಮ್ಮ ಸಂಖ್ಯಾಶಾಸ್ತ್ರ ಅಧ್ಯಾಯದ ಮೇಲೆ ಮಧ್ಯಾಂಕದ ಮೇಲೆ ಪರೀಕ್ಷೆಗೆ ಬಂದಿರತಕ್ಕಂಥ ಪ್ರಶ್ನೆಗಳೇನು ಅನ್ನೋದನ್ನು ನೋಡೋಣ. ಮಾರ್ಚ್ 2019ಕ್ಕೆ ಬಂದಿರತಕ್ಕಂಥ ಪ್ರಶ್ನೆಯನ್ನು ಬರೀರಿ. ಮಾರ್ಚ್ 2019 ಪರಿಕಲ್ಪನೆ ಮಧ್ಯಾಂಕ, ಅದರ ಮೇಲೆ ಬಂದಿರತಕ್ಕಂಥ ಮೊದಲನೇ ಪ್ರಶ್ನೆ. ಕ್ವಶನ್ ಬರಿಬೇಕು, ನೀವು ನನ್ನ ಜೊತೆ ಕ್ವಶನ್ ಬರಿಬೇಕು. ಹೇಳ್ತೀನಿ, ಹೇಳಿಕೆ ಬರ್ಕೋರಿ. ಈ ಕೆಳಗಿನ ಆವೃತ್ತಿ ವಿತರಣಾ ಕೋಷ್ಟಕಕ್ಕೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಈ ಕೆಳಗಿನ ಆವೃತ್ತಿ ವಿತರಣಾ ಕೋಷ್ಟಕಕ್ಕೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಈಗ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ. ವರ್ಗಾಂತರ ಏನಿದೆ ಅಂದರೆ 1 ರಿಂದ 4, ಆಮೇಲೆ 4 ರಿಂದ 7, 7 ರಿಂದ 10, 10 ರಿಂದ 13, 13 ರಿಂದ 16, ಆಮೇಲೆ 16 ರಿಂದ 19. ಇದು ವರ್ಗಾಂತರ. 6, 30, ಆಮೇಲೆ 40, 16, 4, 4. ಇದು ಕೊಟ್ಟಿರ್ತಕ್ಕಂಥ ದತ್ತಾಂಶ. ನಿಮಗೆ ಆವೃತ್ತಿಯನ್ನು ಕೊಟ್ಟಿದ್ದಾರೆ, ವರ್ಗಾಂತರವನ್ನು ಕೊಟ್ಟಿದ್ದಾರೆ. ನಾವು ಕಂಡುಹಿಡಿಬೇಕಾಗಿರೋದು ಮಧ್ಯಾಂಕ. ನಿಮಗೆಲ್ಲ ಗೊತ್ತು, ಮಧ್ಯದ ಬೆಲೆಗೆ ಮಧ್ಯಾಂಕ ಅಂತ ಕರಿತೀವಿ. ಅದರ ವರ್ಗೀಕೃತ ದತ್ತಾಂಶಗಳನ್ನು ಕೊಟ್ಟಾಗ ಅದಕ್ಕೆ ನಿರ್ದಿಷ್ಟವಾಗಿರತಕ್ಕಂಥ ಸೂತ್ರವನ್ನು ಬಳಸಿ ಮಧ್ಯಾಂಕವನ್ನು ನಾವು ಕಂಡುಹಿಡಿತೀವಿ. ನಿಮ್ಮ ಕಚ್ಚಾ ದತ್ತಾಂಶಗಳನ್ನು ಕೊಟ್ಟಾಗ ನೇರವಾಗಿ ಮಧ್ಯದ ಬೆಲೆಯನ್ನು ಗುರುತಿಸ್ತೀರಿ, n/2 ಅಥವಾ n+1/2 ಸೂತ್ರ ಹಾಕ್ಕೊಂಡು. ಬಟ್ ಇಲ್ಲಿ ಹಂಗಾಗೋದಿಲ್ಲ. ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸೂತ್ರದ ಪ್ರಕಾರ ಇದನ್ನು ಮಾಡಬೇಕಾಗ್ತದೆ. ಬರೆದ್ರಿ ಎಲ್ಲರೂ? ಬರೆದ್ರಿ? ಬೇಗ ಬೇಗ ಬರ್ಕೊಡ್ರಿ. ಇದನ್ನ ಏನು ಮಾಡ್ಬೇಕು ನಾವು ಉತ್ತರದ ಹಂತದೊಳಗೆ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕಾಲಮ್ ವೈಸ್ ಬರ್ಕೋಬೇಕು. ಅದು ಹೆಲ್ಪ್ ಆಗ್ತದೆ. ಮತ್ತು ಇನ್ನೊಂದು ಸ್ಟೆಪ್ ಬೇಕಾಗ್ತದೆ, ಇನ್ನೊಂದು ಕ್ಯಾಲ್ಕುಲೇಷನ್ ಬರುತ್ತೆ. ಏನು ಬರುತ್ತೆ ಹೇಳ್ರಿ? CF ಅಂದರೆ ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಬೇಕು. ಇದು ಮುಗೀತು. ಅಳಿಸ್ತೀನಿ, ಇದನ್ನು ಅಳಿಸ್ತೀನಿ. ಓಕೆ, ಈಗ ನಾ ಪರಿಹಾರಕ್ಕೆ ಸಾಗ್ತಾ ಇದ್ದೀನಿ. ನನ್ನ ಜೊತೆನೇ ಪರಿಹಾರ ಬರಿತಾ ಸಾಗ್ರಿ. ವರ್ಗಾಂತರ ಅಂದ್ರೆ ಮೊದಲನೇ ಕಾಲಮ್ ವರ್ಗಾಂತರ, ಆಮೇಲೆ ಇದು ಕ್ಲಾಸ್ ಇಂಟರ್ವಲ್ನು ಅಂತಾರ, ಆಮೇಲೆ ಎರಡನೇದು ಆವೃತ್ತಿ, ಫ್ರೀಕ್ವೆನ್ಸಿ ಅಂತ ಕರೀತಾರ. ಸಂಚಿತ ಆವೃತ್ತಿ ಬೇಕಾಗ್ತದೆ, ಅದನ್ನು CF ಅಂತ ಬರೆದ್ಬಿಡ್ತೀನಿ ನಾ. CF ಅಂದರೆ ಏನು? ಸಂಚಿತ ಆವೃತ್ತಿ. ಬೇಕಂದ್ರೆ ಬರೀರಿ ಡೀಟೇಲ್ ಆಗಿ. ಸಂಚಿತ ಆವೃತ್ತಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಮೊದಲನೇ ವರ್ಗಾಂತರ ಎಷ್ಟಿದೆ ನಮಗೆ? 1 ರಿಂದ 4, 4 ರಿಂದ 7, 7 ರಿಂದ 10, 10 ರಿಂದ 13, ಆಮೇಲೆ 13 ರಿಂದ 16, 16 ರಿಂದ 19. ಇದು ನಿಮಗೆ ಕೊಟ್ಟಿರ್ತಕ್ಕಂಥ ವರ್ಗಾಂತರ. ಬರಿಬೇಕು ಹಿಂಗೆ ಕಾಲಮ್ ವೈಸ್ ಮತ್ತೆ ಬರಿಬೇಕು. ಬರೆದ್ರೆ ಇದನ್ನ ಆವೃತ್ತಿ ಕಾಲಮ್ದಾಗ ಕೊಟ್ಟಿರ್ತಕ್ಕಂಥ ಬೆಲೆ 6, 30, 40, 16, 30, 40, 16, 4, 4, 4, 4. ಇಷ್ಟಂತೂ ನಿಮ್ಗೆ ಪ್ರಶ್ನೆಯೊಳಗೆ ಕೊಟ್ಟದ್ದನ್ನು ಬರ್ದೇವಿ. ಇಲ್ಲಿ ಏನೂ ಹೊಸದು ನಾವು ಮಾಡಿಲ್ಲ. ಇನ್ಮೇಲೆ ಲೆಕ್ಕಾಚಾರಕ್ಕೆ ಸಾಗಬೇಕಾಗಿದೆ. ಬರೆದ್ರಿ ಎಲ್ಲರೂ ಸರಿಯಾಗಿ? ಸರಿ, ಸಂಚಿತ ಆವೃತ್ತಿಯನ್ನು ಕಂಡುಹಿಡ್ಕೊಳ್ಳೋಣ. ಆವೃತ್ತಿಯ ಮೊದಲನೇ ಬೆಲೆಯನ್ನು ಇಲ್ಲಿ ಹೆಂಗಿದ್ದಂಗೆ ಬರೀರಿ, R ಬರೀರಿ. ಇನ್ನು ಈ ರೀತಿಯಾಗಿ ಓರೆಯಾಗಿ ಜಿಗ್ಜಾಗ್ 6 ಐತಲ್ಲ, ಇದಕ್ಕೆ 30 ಕೂಡಿಸ್ರಿ, 36. ನೇರವಾಗಿ ಬರಲಿ, 6 + 30 ಅಂತ ಬರಲಿ, ಗೊತ್ತಾಗ್ತದಲ್ಲ? ಹಾಂ, 6 + 30 36. 36ಗೆ 40 ಕೂಡಿಸ್ರಿ, 76. 76ಗೆ 16 ಕೂಡಿಸ್ರಿ, 92ಗೆ 4 ಕೂಡಿಸ್ರಿ, 96 ಮತ್ತು 4 ಕೂಡಿಸ್ರಿ, 100 ಆಯ್ತು. ಇದು ನಮಗೆ ಸಂಚಿತ ಆವೃತ್ತಿ ಸಿಕ್ತು. ಸರಿನಾ? ಇನ್ನು ಸೂತ್ರ ಬರೆಯೋಣ. ಮಧ್ಯಾಂಕ = ಸೂತ್ರವನ್ನು ಬರ್ರಿ, L + n/2 - CF / F × H. ಇದು ನಮಗೆ ಮಧ್ಯಾಂಕವನ್ನು ಕಂಡುಹಿಡಿಯಲಿಕ್ಕೆ ಇದ್ದಿರತಕ್ಕಂಥ ಸೂತ್ರ. ಮಧ್ಯಾಂಕ = L. ಈಗ ನಾವೇನು ಮಾಡಬೇಕು? ಮಧ್ಯಾಂಕ ಯಾವ ವರ್ಗಾಂತರದಾಗ ಬರ್ತೈತಿ ಅಂತ ನಾವು ಊಹಿಸ್ಕೋಬೇಕು. ಅದನ್ನು ಹೆಂಗೆ ಮಾಡಬೇಕು? n/2 ಬೆಲೆ ತಗೋಬೇಕು. n ಅಂದರೆ ಎಷ್ಟೈತೆ ನೋಡ್ರಿ, ಇಲ್ಲಿ 100 ಐತಿ ನೋಡ್ರಿ. n/2 ಮಾಡ್ಕೋಬೇಕು. n ಅಂದರೆ 100 ಐತಿ. 100 / 2 ಅಂದ್ರೆ 50.
ಇದು ನಾವು ಏನು ನೋಡ್ಬೇಕಂದ್ರೆ 50ನೇ ಪ್ರಾಪ್ತಾಂಕ ಎಲ್ಲಿ ಬರ್ತೈತಿ ನೋಡ್ಬೇಕು. 50ನೇ ಪ್ರಾಪ್ತಾಂಕ ಎಲ್ಲಿ ಬರ್ತೈತಿ ಅನ್ನೋದು ಹೆಂಗೆ ನೋಡಬೇಕು, ಸಂಚಿತ ಆವೃತ್ತಿಯೊಳಗೆ ನೋಡ್ಕೋತ ಹೋಗ್ಬೇಕು. ಇಲ್ಲೇ 1 ರಿಂದ 4 ಈ ವರ್ಗಾಂತರದೊಳಗೆ 6 ಪ್ರಾಪ್ತಾಂಕಗಳದಾವು. 7ನೇದು ಹಿಡ್ಕೊಂಡು ಮುಂದೆ ಎಲ್ಲದಾವು 4 ರಿಂದ 7 ಈ ವರ್ಗಾಂತರದಾಗ ಅದಾವು. ಹಿಂಗೆ ನಮ್ಗೆ 50ನೇ ಪ್ರಾಪ್ತಾಂಕ ಎಲ್ಲಿ ಬರ್ತೈತಿ ನೋಡ್ಬೇಕು. ಇಲ್ಲಿ 6 ಐತಿ, ಸಂಚಿತ ಆವೃತ್ತಿಯಾಗ 50ನೇ ಬೆಲೆ ಎಲ್ಲಿ ಬರ್ತೈತಿ ನೋಡ್ರಿ, 76 ಇದ್ರಾಗ ಬರ್ತೈತಿ ನಮ್ಗೆ ಗೊತ್ತಾಗ್ತೈತಿಲ್ಲ. ಹಾಂ, ಅಂದರೆ ಇದನ್ನು ಮಾರ್ಕ್ ಮಾಡ್ಕೊರೋದಿಟ 76. ಹೌದಾ? ಇನ್ನು ಇಲ್ಲಿ ಎಲ್ ಅಂದರೆ ಯಾವುದು, ಮಧ್ಯಾಂಕವನ್ನು ಹೊಂದಿರುವ ವರ್ಗಾಂತರದ ಕೆಳಮಿತಿ. 7 ಏನಾಕೈತಿ ಹೇಳ್ರಿ, ಎಲ್ ಆಕೈತಿ. ಇದೇ ಲೈನ್ದಾಗ ಇಲ್ಲಿ ಬಂದರೆ ಇದು ಏನಾಕೈತಿ ಹೇಳ್ರಿ, ಇದು ಎಫ್ ಆಗ್ತೈತಿ ಇಲ್ಲಿ ನೋಡ್ರಿ. ಇದು ಅಲ್ಲ ಸಂಚಿತ ಆವೃತ್ತಿ ಅಲ್ಲ, ಎಫ್ ಬೆಲೆ ಮಧ್ಯಾಂಕವನ್ನು ಹೊಂದಿರುವ ವರ್ಗಾಂತರದ ಆವೃತ್ತಿ. ಇನ್ನು ಸಂಚಿತ ಆವೃತ್ತಿ ಇದ ಲೈನ್ದಾಗಿನ ತೊಗೊಳಂಗಿಲ್ಲ, ಇದ್ರೆ ಹಿಂದಿನ ತೊಗೋಬೇಕು, ಮೇಲಿಂದ ಹಿಂದಿನ ಸಂಚಿತ ಆವೃತ್ತಿ. ಹಿಂಗೆ ಡೈಗೋನಲ್ಲಿ ಹೋಗ್ರಿ ಅಂದರೆ ಇದೇನು ಹೇಳ್ರಿ, ಸಿ ಎಫ್ದ ಬೆಲೆ. ಇನ್ನೊಂದು ಮಾಹಿತಿ ಬೇಕಾಗ್ತದೆ, ಏನ ಗಾತ್ರ 1 ರಿಂದ 4, 1 2 3 4 ಬಂದರೆ ಅದು ಮುಂದಿನ ವರ್ಗಾಂತರಕ್ಕೆ ತಗೋತೀರಿ. ಅಂದ್ರೆ ಸೈಜ್ ಏಟ್ ಆಗ್ತದೆ, 3 ಆಯ್ತು. ಇಲ್ಲ ವ್ಯತ್ಯಾಸ ತೆಗಿರಿ, 4 1 ವ್ಯತ್ಯಾಸ ಇಷ್ಟ 3, ಗಾತ್ರ 3 ಅನ್ನೋದು ಗೊತ್ತಾಯ್ತಲ್ಲ. ಅವತ್ತು ನಿಲ್ಲಿ ತುಂಬನು ಈಗ ಎಲ್ ಬೆಲೆ 7 ಅದ, 7 ಹಾಕ್ರಿ. ಪ್ಲಸ್ n/2 100/2 ಮೈನಸ್ ಸಿ ಎಫ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 36 36 ಬಾಗ್ಲೆ ಎಫ್ ಬೆಲೆ ಎಷ್ಟು 40 ಇಂಟು ಎಷ್ಟು ಎಚ್, ಗಾತ್ರ ಎಷ್ಟದ 3 ಅದ. ಅರ್ಥ ಆಯ್ತಾ? ಎಷ್ಟು ಇನ್ಮೇಲೆ ನೋಡಿ 7 ಹೆಂಗಿದ್ದಂಗೆ ಇಡೋಣ, ಪ್ಲಸ್ 100/2 ಎಷ್ಟದು 50 36 ಬಾಗ್ಲಿ ಎಷ್ಟು 40 ಇಂಟು ಎಷ್ಟಪ್ಪ ಅಂದ್ರೆ 3. 50ರಾಗ 36 ಕಳೀರಿ, 7 ಹಾಗೆ ಇರಲಿ. 50 ಮೈನಸ್ 36 40 14 ಡಿವೈಡೆಡ್ ಬೈ 40 ಇಂಟು ಎಷ್ಟಪ್ಪ ನಮಗೆ 3. ಎಷ್ಟೆಲ್ಲ ಕಟ್ತಾ ಬಿಡ್ತೀರಿ ಈಗ, 2 ಹೋಗತ್ತಲ್ಲ, 2 7 2 2 7 3 21 20 ಅಂಶ 7 ಹಂಗೆ ಇರಲಿ. 21/20 21/20 1.05 ಕರೆಕ್ಟ್ ಹೇಳತ್ತೀರಿ. 1.05 ತೊಗೊಂಡ್ರೆ ಇದು ಟೋಟಲ್ ಎಷ್ಟಾಯ್ತು 8.05 8.05. ಮುಂದಿನ ಪ್ರಶ್ನೆ ಬರ್ರಿ, 2ನೇ ಪ್ರಶ್ನೆ. ಇದು ಜೂನ್ 2019ಗೆ ಬಂದಿರತಕ್ಕಂಥ ಪ್ರಶ್ನೆ. ಜೂನ್ 2019 2ನೇ ಕ್ವಶನ್. ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕ ಕಂಡುಹಿಡಿಯಿರಿ. ಬರಿಬೇಕು, ನಾ ಹೇಳ್ತಾ ಇದ್ದೀನಿ, ಬರ್ಕೋರು ಹೇಳಿಕೆ. ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕ ಕಂಡುಹಿಡಿಯಿರಿ. ಇಲ್ಲಿ ತೂಕ ಅಂತ ಕೊಟ್ಟಿದ್ದಾರೆ ಕಿಲೋಗ್ರಾಮ್ದೊಳಗೆ. ಆಮೇಲೆ ವಿದ್ಯಾರ್ಥಿಗಳ ಸಂಖ್ಯೆ ಇದೆ 15 to 20, 20 to 25, 25 to 30, 30 to 35, 35 to 40, 2 3 6 4 5, 2 3 6 4 5 ಇಷ್ಟು ದತ್ತಾಂಶಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ನೀವು ಟೇಬಲ್ ಹಾಕಿ ನೀಟಾಗಿ ಬರ್ಕೋಬೋದು. ಮಾಹಿತಿಗೆ ನಾ ಇಷ್ಟು ಬರ್ದಿದ್ದೀನಿ ಸಾಕು. ಮುಗಿತಾ ಪ್ರಶ್ನೆ ಬರೀದು? ಆವೃತ್ತಿಗಳನ್ನು ಎಲ್ಲ ಬರೆದು ಬಿಡ್ರಿ. ನೆಕ್ಸ್ಟ್ ಏನು ಮಾಡೋಣ, ಇವತ್ತನ್ನ ಸೇಮಾಗಿ ಬರಿಬೇಕು, ಕಂಪ್ ಸಾಲಿನಾಗ ಬರಿಬೇಕು 2 ಕಾಲಮ್. 1 ಸ್ಟೆಪ್ ಎಕ್ಸ್ಟ್ರಾ ಸಂಚಿತ ಆವೃತ್ತಿಯನ್ನು ಗೊತ್ತು ಮಾಡ್ಕೊಳ್ಳೋದು. ಬಳಸಲ ಇದನ್ನ ಪ್ರಶ್ನೆ ಬರೆದ್ರಿ ಎಲ್ಲರೂ? ಸರಿ. ನೋಡ್ರಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ತೂಕ ಐತಲ್ಲ, ಅದನ್ನು ವರ್ಗಾಂತರ ಅಂತ ಬರಿತೀನಿ ನಾ, ಅಥವಾ ಕ್ಲಾಸ್ ಇಂಟರ್ವಲ್ ಅಂತ ಬರಿಬೋದು CI. ಆಮೇಲೆ ಫ್ರೀಕ್ವೆನ್ಸಿಯನ್ನು F ಅಂತ ಬರಿಬೋದು. 15 ರಿಂದ 20, ಆಮೇಲೆ 20 ರಿಂದ 25, 25 ರಿಂದ 30,
30ರಿಂದ 35, 35ರಿಂದ 40 ಇಷ್ಟಿದೆ. ಆವೃತ್ತಿ ಎಷ್ಟಿದೆ ಅಂದರೆ 2, 3, 6, 4 ಆಮೇಲೆ 5 ಇದೆ. ಈ ಒಂದು ದತ್ತಾಂಶಕ್ಕೆ ನಾವು ಮಧ್ಯಾಂಕವನ್ನು ಕಂಡುಹಿಡಿಯಬೇಕಾಗಿದೆ. ಒಂದು ಕಾಲಮ್ ಎಕ್ಸ್ಟ್ರಾ ಬೇಕು. ಏನು? ಸಂಚಿತ ಆವೃತ್ತಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಸಂಚಿತ ಆವೃತ್ತಿ ಸಿ ಎಫ್ ಅಂದ್ರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಅದನ್ನು ಶಾರ್ಟ್ಕಟ್ನ ಸಿ ಎಫ್ ಅಂತ ಅಷ್ಟೇ ಬರಿತೀವಿ. ಈ 2 ಯಥಾವತ್ತಾಗಿ ಬರ್ಕೋರಿ. ಭಾಳ ಮುಂದೆ ಓಡಬೇಡ್ರಿ ಮತ್ತು ಹಿಂದೆ ಉಳಿಬೇಡ್ರಿ, ಜೊತೆಯಾಗಿ ಸಾಗೋದನ್ನು ರೂಢಿಸ್ಕೊರಿ. ಸ್ವಲ್ಪ 2 ಅಲ್ಲೇ ಇಡ್ರಿ, 2ಕ್ಕೆ 3 ಕೂಡಿಸ್ರಿ, 6 ಆಗ್ತದೆ. 5 ಗುಣಾಕಾರ ಮಾಡ್ತಾ ಇಲ್ಲ, ಕೂಡಿಸ್ಬೇಕಲ್ಲ. 2 3 ಎಷ್ಟು? 5, 5 6 ಎಷ್ಟು? 11 4 15 1 5 20. ಬರೆದ್ರಿ ಈ ಕಾಲಮ. ಸಂಚಿತ ಆವೃತ್ತಿ ಪೂರ್ಣ ಮಾಡ್ಕೊಂಡ್ವಿ. ಈಗ ನಿಮ್ಗೆ ಎನ್ ಎಷ್ಟು ಇರ್ತದೆ ನೋಡ್ರಿ? 20 ಅಲ್ಲ. ಇಲ್ಲೇನು ಬರ್ತೈತಿ ಲಾಸ್ಟ್, ಇದು ನಿಮ್ಗೆ ಏನಾಗಿರ್ತದೆ? ಎನ್ ಇರ್ತದೆ. ಇಲ್ಲಿ ಎನ್ ಕೊಟ್ಟು ಇದನ್ನು ಕೂಡಿಸ್ರೂ 20 ಬರಬೇಕದು. ಹಿಂಗೆ ಕೂಡಿಸಿ ನೋಡ್ರಿ. ಇಲ್ಲಿ ಲಾಸ್ಟ್ ಬರೋದ ಈ ಸಮ 2 ಒಂದೇ ಇರಬೇಕು. ಬರ್ತೈತೆ, ಅದು ಇರಲೇಬೇಕು. n/2 ಅಂದ್ರೆ 20/2 ಅಂದರೆ ಎಷ್ಟು ಬಂತು? 10. ಅಂದರೆ ನೀವು 10ನೇ ಪ್ರಾಪ್ತಾಂಕ ನೋಡ್ಬೇಕು. 10 ಬೆಲೆ ಅಂತಲ್ಲ, 10ನೇ ಪ್ರಾಪ್ತಾಂಕ ಎಲ್ಲಿ ಬರ್ತೈತಿ, ಯಾವ ವರ್ಗಾಂತರದಾಗ ಬರ್ತೈತಿ ನೋಡ್ಬೇಕು. ನೋಡಿರಿ 2 5 ಇಲ್ಲಿ 11 ಬರ್ತೈತಿ. ಅಂದರೆ 25ರಿಂದ 30. ಇದನ್ನ ಸ್ವಲ್ಪ ಮಾರ್ಕ್ ಮಾಡ್ಕೋತೀನಿ. ಕೆಳಮಿತಿ ಇಲ್ಲಿ ಬರ್ತೈತಿ ನೋಡ್ರಿ. ಇದೇನು ಹೇಳ್ರಿ? ಎಲ್. ಈ ಎಫ್ 6 ಏನೈತಿಲ್ಲ, ಇದು ಎಫ್ ಆಗ್ತದೆ. ಡೈಗೋನಲ್ಲಿ ಹೋಗ್ರಿ. ಈ 5 ಏನಾಗತ್ತೆ ನಮ್ಗೆ? ಸಿ ಎಫ್ ಆಗ್ತದೆ. ಗಾತ್ರ 15ರಿಂದ 20 ಅಂದ್ರೆ ಗಾತ್ರ ಎಷ್ಟೈತಿ? 5 ಐತಿ ಅನ್ನೋದು ಗೊತ್ತಾಗ್ತದೆ. ಇಷ್ಟು ಮಾಹಿತಿಯನ್ನು ಸರಿಯಾಗಿ ತಿಳ್ಕೊಂಬಿಟ್ರೆ ಅರ್ಧ ಕೆಲಸ ಆದಂಗೆ. ಸೂತ್ರ ನೆನಪು ಮಾಡ್ಕೋಬೇಕು, ಬರಿಬೇಕು. ಮಧ್ಯಾಂಕ ಈಕ್ವಲ್ ಟು ಎಲ್ ಪ್ಲಸ್, ಬರೀರಿ ಎಲ್ಲರೂ ಬರೀರಿ ನನ್ನ ಜೊತೆ. ಎಲ್ ಪ್ಲಸ್ ಬರೆದ್ರಿ n/2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಇದು ನಾವು ಮಧ್ಯಾಂಕವನ್ನು ಕಂಡುಹಿಡಲಿಕ್ಕೆ ಇರ್ತಕ್ಕಂತಹ ಸೂತ್ರ. ಎಲ್ನ ಬೆಲೆ ಕೆಳಮಿತಿ, ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಎಲ್ 25 ಪ್ಲಸ್ n/2 ಇಲ್ಲೇ ಲೆಕ್ಕ ಮಾಡ್ಕೊಂಡಿದ್ರು ನೋಡಿ. 20/2 10 ನೇರವಾಗಿ ಹಾಕ್ಬೋದು. ಮೈನಸ್ ಸಿ ಎಫ್ 5, ಸಿ ಎಫ್ ಇಲ್ಲದ ನೋಡಿ, ಡಿವೈಡೆಡ್ ಬೈ ಎಫ್ 6 ಇಂಟು ಗಾತ್ರ ಹೆಚ್ಚು ಎಷ್ಟದ? 5 ಅದ. 5 ಹೆಂಗಂತ ಗೊತ್ತಾದಲ್ಲ? ಈ ಪ್ರತಿ ವರ್ಗಾಂತರ ಯಾವುದೇ ನೋಡ್ಬೋದು ನೀವು, ಅಲ್ಲಿ ಗಾತ್ರ ಸೈಜಸ್ ಫಿಕ್ಸ್ ಇರ್ತೈತೆ, 5 ಅದ. ಇನ್ನು 25 ಹೆಂಗೆ ಇರಲಿ, 10ರಾಗ 5 ಹೋದ್ರೆ 5/6 ಗುಂಡ್ಲೆ 5. 5 ಮತ್ತು 5 ಅಂಶದಾಗ ಗುಣಾಕಾರ ಮಾಡ್ರಿ. ಛೇದದಾಗ ಗುಣಾಕಾರ ಆಗೋದಿಲ್ಲ, ಅದು ಅಂಶಕ್ಕೆ ಆಗ್ತದೆ. 25 6 ಅಂಶ. 25 ಹೆಂಗೆ ಇದ್ದಂಗೆ ಇರಲಿ. 6 4 24 ಪಾಯಿಂಟ್ ಕೊಡ್ತಾರೆ. 1 ಉಳಿತು 10 ಆತು. 6 1 6, 4 ಉಳಿತು 40 ಆತು. 6 6 36 ಮತ್ತು ನಾವು 4 ಉಳಿತು ಹಂಗೆ ಮುಂದುವರಿತೈತೆ. ಅದು ಸಾಕು, 2 ದಶಮಾಂಶ ಸ್ಥಾನಕ್ಕೆ ಇಟ್ಬಿಟ್ರೆ ಸಾಕು. 25 4 ಎಷ್ಟು? 29 ಅಲ್ಲ, 29.16. ಇದು ನಮಗೆ ಬೇಕಾಗಿರ್ತಕ್ಕಂತಹ ಮಧ್ಯಾಂಕ. ಇಷ್ಟಾದರೆ ಪರಿಹಾರ ಪೂರ್ಣ ಆಯಿತು. ಮುಂದಿನ ಒಂದು ಪ್ರಶ್ನೆ ತಗೊಳ್ರಿ. ಇದು ಏಪ್ರಿಲ್ 2020ಗೆ ಬಂದಿದೆ. 3 ಅಂಕಗಳಿಗೆ, 3 ಅಂಕಕ್ಕೆ ಬಂದಿರತಕ್ಕಂಥ ಪ್ರಶ್ನೆ. ಬರ್ರಿ, ಒಂದು ಸಾಮಾನ್ಯ ಹೇಳಿಕೆ ಮೇಲೆ ಬರ್ರಿ. ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡು ಹಿಡಿಯಿರಿ. ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ. ವರ್ಗಾಂತರ 20ರಿಂದ 40, 20 to 40, 40 to 60, 60 to 80, 80 to 100, 7, 15, 28.
ಇಷ್ಟೇ 4 ವರ್ಗಾಂತರಗಳದಾವ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯಾಂಕವನ್ನು ಕಂಡುಹಿಡಿಯೋಣ. ನಿಮ್ಮ ಪರಿಹಾರದ ಭಾಗದಲ್ಲಿ ನೀವು ಅಲ್ಲೇ ಮುಂದೆ ಸಂಚಿತಾವೃತ್ತಿ ಕಾಲಮ್ ಹಾಕೋಬೇಡ್ರಿ. ಮತ್ತೊಂದು ಸಲ ಕೆಳಗೆ ಸೊಲ್ಯೂಷನ್ ಪರಿಹಾರ ಅಂದು ನೋಡಿ ಅಲ್ಲೇ ಹಾಕಿಬಿಟ್ಟ ನೋಡಕ್ಕ. ಅಲ್ಲಿ ನಿನ್ನ ಪ್ರಶ್ನೆ ಯಾವುದು ಉತ್ತರ ಯಾವ್ದು, ಮತ್ತು ಅದು ಪದ್ಧತಿ ಅಲ್ಲ. ಅಲ್ಲೇ ಬಾಜುಕೊಂದು ಕಾಲಮ್ ಮಾಡೋದು ಬರೆಯೋದು ಅಲ್ಲ ಪದ್ಧತಿ. ಅದು ಕೆಳಗಡೆ ಮತ್ತೊಂದು ಸ್ಟೆಪ್ ಬರಿಬೇಕು, ಪರಿಹಾರ ಬರಿಬೇಕು. ಮತ್ತು ಅಲ್ಲಿ ನಿಮ್ಮ ಪ್ರಶ್ನೆ ಏನಂತ ಏನು ಗೊತ್ತಾಗತ್ತೆ ಹಂಗೆ ಮಾಡಿದ್ರೆ. ಸೊಲ್ಯೂಷನ್ ಪರಿಹಾರದ ಭಾಗದೊಳಗೆ ಮತ್ತೆ ಇದನ್ನು ಬರೀರಿ. 2 ಕಾಲಮ್ಸ್ ಬರ್ಕೋರಿ. ನಿಮ್ಗೆ 1 ನಿಮಿಷ ಟೈಮ್ ಕೊಡ್ತೀನಿ. ಹಾಂ, ಯಾಕೆ ಕೈ ನುಸಾಗತ್ತವ ನಿಂಗೆ ಬರ್ಯಾಕ? ಯಾಕೆ ಬರ್ತಾ ಇಲ್ಲ? ಕ್ವಶನ್ ಎಲ್ಲಿ ಬರ್ದಿ? ಸೊಲ್ಯೂಷನ್ ಭಾಗದೊಳಗೆ ಬರೀಲ್ಲ. ಮತ್ತು ಕ್ಲಾಸ್ ಇಂಟರ್ವಲ್ ಬರೀ, ಕ್ಲಾಸ್ ಇಂಟರ್ವಲ್ ಬರೀ, ಫ್ರೀಕ್ವೆನ್ಸಿನೂ ಬರೀ. ನೀನು ಬರ್ದಿ? ಯಾಕೆ ನನಗೆ ಹೇಳಿದ್ದು ಅರ್ಥ ಆಗಲ್ತು? ಹಿಂಗೆ ಬರೀದು ಹಂಗೆ ಬರ್ದೇನೆ ಸರಿ. ಏನು 4 ಇದು ಬರೀದು ಎಷ್ಟೊತ್ತು ಆಕತ್ತೆ? 1 ನಿಮಿಷದ ಕೆಲಸ. ಬೇಸರ ಮಾಡ್ಕೋಬಾರ್ದು. ಯಾವುದನ್ನು ಹೆಂಗೆ ಬರೀಬೇಕು, ಹೆಂಗೆ ಪ್ರೆಸೆಂಟೇಷನ್ ಮಾಡ್ಬೇಕು ಹಂಗೆ ಮಾಡಬೇಕು. ಉತ್ತರ ಪ್ರಶ್ನೆ ಎಲ್ಲ ಸೇರಿಸ್ಬಿಟ್ರೆ ಹೆಂಗೆ ಗೊತ್ತಾಗ್ತದೆ? ಇನ್ನು ಸಂಚಿತಾವೃತ್ತಿ ಅನ್ರಿ CF ಮುಂದಿನ ಕಾಲಮ್ 7ಕ್ಕೆ 7 ಇಲ್ಲಿ ಇಡ್ರಿ. 15ಕ್ಕೆ 7 ಕೂಡಿಸ್ರಿ 22 ಬರ್ತದೆ. 22ಕ್ಕೆ 20 ಕೂಡಿಸ್ರಿ 42 ಬರುತ್ತೆ. 42ಕ್ಕೆ 8 ಕೂಡಿಸ್ರಿ 50 ಬರುತ್ತೆ. ಆಯಿತಾ? ಇನ್ಮೇಲೆ n/2 n ಅಂದರೆ ಇಲ್ಲಿ ಲಾಸ್ಟ್ ಬಂದಿರ್ತೈತಿ ನೋಡಿ, ಅದಕ್ಕೆ ಸ್ಟೈಲ್ ಇರ್ತೈತಿ. ಅದು ಈ ಆವೃತ್ತಿ ಕೂಡಿಸ್ರಿ n = 50 ಬರಲೇಬೇಕಲ್ಲ. ಬರುತ್ತಿಲ್ಲ ನೋಡ್ರಿ, ಕೂಡಿಸಿ ನೋಡ್ರಿ. ಬರುತ್ತಲ್ಲ? ಸರಿ. 50ರ ಅರ್ಧ ಎಷ್ಟಾಯ್ತು? 25. 25ನೇ ಪ್ರಾಪ್ತಾಂಕ ನೋಡ್ಬೇಕು. ಇಲ್ಲಿ ತನಕ 22 ಪ್ರಾಪ್ತಾಂಕ ಬಂದಾವೆ ಈ ವರ್ಗಾಂತರ ತನಕ. 23ದಿಂದ ಹಿಡ್ಕೊಂಡು 42 ತನಕ ಎಲ್ಲ ಇಲ್ಲಿ ಬರ್ತಾವೆ. ಅಂದ್ರೆ 60 to 80 ಈ ಒಂದು ವರ್ಗಾಂತರದಾಗ 60ರಿಂದ 80 ಇಲ್ಲಿ ನಮ್ಮದು ಉತ್ತರ ಐತಿ. ಮಧ್ಯಾಂಕ ಎಲ್ಲೈತಿ? 60ರಿಂದ 80 ಈ ಒಂದು ವರ್ಗಾಂತರದಾಗ ಐತಿ ಅಂತ ಗೊತ್ತಾಗ್ತೈತಿ. ಮಾರ್ಕ್ ಮಾಡ್ಕೊರಿ ಅದನ್ನ. ಅದನ್ನು ಯಾಕೆ ಮಾರ್ಕ್ ಮಾಡೀನಿ ಅಂತ ಗೊತ್ತಾಗ್ಬೇಕು ನಿಮ್ಗೆ. ಗೊತ್ತಾಗೈತೆ ಎಲ್ಲರಿಗೂ? ಇದೇ ವರ್ಗಾಂತರಕ್ಕೆ ನಾವು ಯಾಕೆ ಹೋದ್ವಿ ಮತ್ತು ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕು. ಸರಿ, ಬೆಲೆಗಳನ್ನು ಬರೀಲ್ಲ. ಇದು ಕೆಳಮಿತಿ. ಇದು ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ. ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ ಇದು F. ಹಿಂದಿನ ಸಂಚಿತ ಆವೃತ್ತಿ ಇದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ CF. ಹಿಂದಿನ ತೊಗೋಬೇಕು. ರೂಲ್ ಹಂಗದ. ಗಾತ್ರ ಅಷ್ಟು ನೋಡ್ಬೇಕು. 20ರಿಂದ 40 ಅಂದರೆ 25 ಇಲ್ಲಿ ಗಾತ್ರ. ಸರಿ. ಮಧ್ಯಾಂಕ = ಸೂತ್ರ ಬರೀರಿ. L + n/2 - CF / F × H. ಸೂತ್ರ ಬರ್ರಿ ಅಲ್ಲ. n/2 - CF / F × H. L + L ಅಂದರೆ 60 + n/2 25 - CF 22 F 20. ಗಾತ್ರನೂ ಕೂಡ ಎಷ್ಟದ? 20ನೇ ಅದ. 20 to 40, 40 to 60. ಇದು ಗಾತ್ರ ಎಷ್ಟದ? 20 ಅದ. ಈ 20 ಮತ್ತು 20 ಕ್ಯಾನ್ಸಲ್ ಮಾಡಿರಿ. 60 ಉಳಿತಿಲ್ಲಿ. 25ರಾಗ 22 ಹೋದ್ರೆ 3 ಅಂದರೆ ಫೈನಲ್ ಆನ್ಸರ್ ನಮ್ಗೆ ಮಧ್ಯಾಂಕದ ಬೆಲೆ ಎಷ್ಟು? 63 ಅಂತ ಗೊತ್ತಾಗ್ತದೆ. ನಾಲ್ಕನೇ ಪ್ರಶ್ನೆ ಬರ್ಕೊಳ್ರಿ. ಇದು ಪ್ರಿಪರೇಟರಿ 2020 ಬಂದದ. 3 ಅಂಕಗಳಿಗೆ. ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕ ಕಂಡುಹಿಡಿಯಿರಿ. ಹೇಳಿಕೆಯನ್ನು ಬರಿಬೇಕು. ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕ ಕಂಡುಹಿಡಿಯಿರಿ. ವರ್ಗಾಂತರ ಮತ್ತು ಆವೃತ್ತಿ ಈ ಥರನಾಗಿ 2 ಕಾಲಮ್ ಮಾಡಬೇಕು. ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕ ಕಂಡುಹಿಡಿಯಿರಿ. ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ. 50ರಿಂದ ಪ್ರಾರಂಭ ಆಗಿದೆ. 60 ಗಾತ್ರ 10 ಇದೆ. 60ರಿಂದ 70, 70ರಿಂದ 80,
ಆಮೇಲೆ 80ರಿಂದ 90, 90ರಿಂದ 100 ಇದೆ. ಆವೃತ್ತಿ ಏನಿದೆ 12, 14, 8, 6 ಆಮೇಲೆ 10 ಇಷ್ಟಿದೆ. ಈ ಕೊಟ್ಟಿರ್ತಕ್ಕಂಥ ದತ್ತಾಂಶಕ್ಕೆ ನಾವು ಮಧ್ಯಾಂಕವನ್ನು ಕಂಡುಹಿಡಬೇಕು. ಇಲ್ಲೇ ಬಾಜುಕೊಂದು ಕಾಲಮ್ ಹಾಕೋದಲ್ಲ, ಸೊಲ್ಯೂಷನ್ ಅನ್ಬೇಕು, ಉತ್ತರ ಅನ್ಬೇಕು, ಮತ್ತು ಇವೆರಡು ಕಾಲಮ್ಸ್ ಹೊಳೆ ಬರಿಬೇಕು ಕೆಳಗೆ. ಇದು ಪ್ರಶ್ನೆ, ಪ್ರಶ್ನೆಯಲ್ಲೇ ಉತ್ತರವನ್ನು ಸೇರಿಸ್ಬೇಡ್ರಿ ನೀವು. ವರ್ಗಾಂತರನೂ ಕೂಡ ರಿಪೀಟ್ ಹೊಳೆ ಬರೀರಿ, ಆವೃತ್ತಿಯನ್ನು ಕೂಡ ಹೊಳೆ ಬರೀರಿ. ಬರ್ದ್ರಿ ಎಲ್ರು? ಸರಿ. ಇನ್ಮೇಲೆ ಸಂಚಿತ ಆವೃತ್ತಿ CF ನಾನು ಪರಿಹಾರಕ್ಕೆ ಸಾಗ್ತಾ ಇದ್ದೀನಿ. 12 ಹೆಂಗಿದ್ದಂಗೆ ಬರ್ಕೊಳ್ಳೋಣ. 12, 14, 26 ಅಲ್ಲ? 12, 14 ಕೂಡಿಸಿದ್ರೆ ಎಷ್ಟು? 26. 26ಕ್ಕೆ 8 ಕೂಡಿಸ್ರಿ. 34ಕ್ಕೆ 6 ಕೂಡಿಸಿದ್ರೆ 40ಕ್ಕೆ 10 ಕೂಡಿಸಿದ್ರೆ ಈ ಆವೃತ್ತಿ ಹಿಂಗೆ ಕೂಡಿಸಿ ನೋಡ್ರಿ. ಇದು 50 ಕೊಡಾಕ್ಬೇಕು ನೀವು. n = 50 ಇರಲೇಬೇಕದು. n/2 50ರ ಅರ್ಧ ಎಷ್ಟು? 25. 25 ಇಲ್ಲಿ ನೋಡಿ, 25 ನಿಮ್ಗೆ ಬೇಕು. 25 ರೌಂಡ್ ಫಿಗರ್ ಸಿಗಂಗಿಲ್ಲ. ಅದು 25ನೇ ಬೆಲೆ ಯಾವ ಒಂದು ವರ್ಗಾಂತರದಾಗ ಐತೆ ನೋಡ್ಬೇಕು. 25ನೇ ಪ್ರಾಪ್ತಾಂಕ ಇಲ್ಲ ಐತಿಲ್ಲ ಅದು, ಹೌದಾ ಇಲ್ಲ? ಕೆಳ ಮಿತಿ ಇದ್ರದ್ದು L ಮಾರ್ಕ್ ಮಾಡ್ಕೋರಿ. ಇದೆಲ್ಲ ಎಂದಾಗ ಬರ್ರಿ, ಇಲ್ಲಿ F ಮಾರ್ಕ್ ಮಾಡ್ಕೋರಿ. ಇದು ನಿಮ್ಗೆ ಏನಾಗತ್ತೆ? CF ಆಕತ್ತೆ. ಇದು 14 ಏನಾಕತ್ತೆ? F ಆಕತ್ತೆ. ಇವು ಮೂರು ಬೆಲೆಗಳು ನಮಗೆಲ್ಲ ಸೂತ್ರದ ಉಪಯೋಗ ಆಗ್ತಾವೆ. ಗಾತ್ರ ಒಂದು ಬೇಕು. 50ರಿಂದ 60 ಅಂದ್ರೆ ಗಾತ್ರ ಎಷ್ಟು? 10 ತಿಳಿತಿರ್ಲಿ ಎಲ್ಲರಿಗೂ? ಸರಿ, ಬರ್ರಿ. ಮಧ್ಯಾಂಕಕ್ಕೆ ಸೂತ್ರ ಬರ್ರಿ ಎಲ್ಲರೂ. ಮಧ್ಯಾಂಕ = L + n/2 - CF / F × H. ಮಧ್ಯಾಂಕದ ಸೂತ್ರ ಬರ್ತೀವಿ ನಾವು, ನೀವು ಬರೀರಿ. ಮತ್ತು ಬೆಲೆಯನ್ನು ಆದೇಶಿಸೋಣ. L ಬೆಲೆ 60 ಅದ, 60 ಹಾಕ್ರಿ. ಪ್ಲಸ್ n/2 ಬೆಲೆ 50 2 ಮೈನಸ್ CF ಬೆಲೆ 12 ಬಾಗ್ಲೆ F 14. ಗಾತ್ರ ಎಷ್ಟು? 10. ಇನ್ನು ಸುಲಭೀಕರಣ ಮಾಡ್ಕೊರಿ. 60 ಹೆಂಗಿದ್ದಂಗೆ ಇಡೋಣ. 50ರ ಅರ್ಧ 25, 25ರಾಗ 12 ಕಳೀತೀರಿ, / 14 × 10. ಸಾಗ್ರಿ, ಬರೀತಾ ಸಾಗ್ರಿ. 60 + 25 - 12 ಎಷ್ಟು? 13 ಬಾಗ್ಲೆ 14 ಗುಂಡ್ಲೆ ಎಷ್ಟು? 2 ಕಟ್ತಾ ಹೊಡಿ ನಾವು. 2 ಒಳ್ಳೆ 2 ಇಲ್ಲೇ 13 ಐದ್ಲೆ 65. 60 + 65 / 7 ಅಂದ್ರೆ 60ಕ್ಕೆ ಎಷ್ಟು ಕೂಡಿಸ್ಬೇಕು ನೋಡ್ರಿ. 7 9 63 ಪಾಯಿಂಟ್ ಕೊಡ್ತೀರಿ. 2 ಉಳಿತು 20 ಆತ. 7 2 14 ಹಚ್ತೀರಿ. ಮುಂದೆ ಎಷ್ಟು ಉಳಿತು? 6 ಉಳಿತಲ್ಲ, 60 ಆತು. 7 8 56. ಸಾಕು. ಹಂಗೆ ಮುಂದೆ ಪೂರ್ಣ ಆಗಂಗಿಲ್ಲ, ಅದು ಅಂತ್ಯಗೊಳ್ಳೋದ ಇರ್ಬೇಕದ. ಇಷ್ಟ ಸಾಕು. 2 ದಶಮಾಂಶ ಸ್ಥಾನಕ್ಕೆ ಸರಿ ತಗೊಂಡಿದ್ದೀರಿ, ಸಾಕು. 9.28 ಕೂಡಿಸ್ಬಿಟ್ರೆ ಅದಕ್ಕೆ 69.28. ಇದು ನಮಗೆ ಬೇಕಾಗಿರ್ತಕ್ಕಂತಹ ಒಂದು ಮಧ್ಯಾಂಕ. ಅರ್ಥ ಆಯ್ತಲ್ಲ? ಇವು 4 ಪ್ರಶ್ನೆಗಳನ್ನು ನಾನೀಗ ಪ್ರಶ್ನೆ ಪತ್ರಿಕೆ ಒಳಗಿನ ತೊಗೊಂಡಿದ್ದೀನಿ. ಇನ್ನೊಂದು 4 ಪ್ರಶ್ನೆಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ, ಮುಂದಿನ ಒಂದು ಅವಧಿಯಲ್ಲಿ ಚರ್ಚೆ ಮಾಡೋಣ. ಒಂದು 8ರಿಂದ 10 ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ಸನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಬಿಟ್ರಿ ಅಂದ್ರೆ 100%ಲಿ 3 ಅಂಕಗಳನ್ನು ಗಳಿಸ್ತೀರಿ. ವಾರ್ಷಿಕ ಪರೀಕ್ಷೆಗೆ 1 ರೂಢಿ ಬೆಲೆ, ಅದನ್ನು ಬಿಟ್ಟರೆ ಮಧ್ಯಾಂಕ. 2ರೊಳಗೆ 1 ಗ್ಯಾರಂಟಿನೇ ಇರ್ತೈತಿ, 1 ಗ್ಯಾರಂಟಿನೇ ಇರುತ್ತೆ. ಸೊ ಅದಕ್ಕೆ ಸರಿಯಾಗಿ ತಯಾರಿ ಮಾಡ್ಕೊಂಡು